ರಿಸ್ಕ್ ಇರಲ್ಲ ಅಂತ. ಸರ್, ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು. ನಾನು ನಿಮಗೆ ತಾರ್ ರೋಡ್ ತೋರಿಸ್ತಾ ಇರೋದು ಇಷ್ಟೊತ್ತು. ಇಲ್ಲಿ ನಮಗೆ ಏನು ಬೆಂಗಳೂರಿಂದ ಈ ಒಂದು ಪ್ಲೇಸ್ಗೆ ನಮಗೆ 165 ಕಿಲೋಮೀಟ್ರ್ ಆಗುತ್ತೆ ನೇರವಾಗಿ ಬರೋದಾದರೆ. ನಾವು ಹಿರಿಯೂರು ಬರೋದಾದರೆ 175 ಕಿಲೋಮೀಟ್ರ್ ಆಗುತ್ತೆ ಈ ಜಮೀನಿಗೆ. ಈ ತಾರ್ ರೋಡಿಂದ ಬರ್ತೀವಿ. ಕಂಪ್ಲೀಟ್ ನಾವು ಬರೋವಂಥ ರಸ್ತೆಗಳೆಲ್ಲ ಕಂಪ್ಲೀಟ್ ತಾರ್ ರೋಡಿಂದ ಕೂಡಿರುತ್ತೆ. ಈ ತಾರ್ ರೋಡಿಂದ ಬಂದಮೇಲೆ ನಮಗೆ 4 ಎಕರೆ ಜಮೀನಿದೆ. ಈ ತಾರ್ ರೋಡಿಂದ ಕೇವಲ ನಾವು ಇದು ನಮಗೆ ಎಂಟ್ರೆನ್ಸ್. ಇಲ್ಲಿಂದ ಇದು ಖಾಲಿ ಜಮೀನು. ಇದು 4 ಎಕರೆ 26 ಗುಂಟೆ ಬರುತ್ತೆ. ಹಿರಿಯೂರಿಂದ ನಮಗೆ ನೇರವಾಗಿ ಬರೋದಾದರೆ 172 ಕಿಲೋಮೀಟ್ರ್ ಆಗುತ್ತೆ. 172 ಕಿಲೋಮೀಟ್ರ್ ಹಿರಿಯೂರಿಂದ. ಇದೇ ಜಮೀನು ನಮಗೆ 4 ಎಕರೆ 26 ಗುಂಟೆ ಜಮೀನು ಬರುತ್ತೆ. ಭೂಮಿ ನೀಟ್ ಆ್ಯಂಡ್ ಕ್ಲೀನಾಗಿ ಸ್ಕ್ವೇರ್ ಇದೆ, ಯಾವುದೇ ಥರ ಸಮಸ್ಯೆ ಇಲ್ಲ. ಏನು ನಿಮಗೆ ಗಿಡ ಗಂಟೆಗಳು ಕಾಣಿಸ್ತಿದೆಯೋ ಇದೆಲ್ಲ ಕಂಪ್ಲೀಟಾಗಿ JCB ಎಲ್ಲ ಕ್ಲೀನ್ ಮಾಡಿಕೊಡ್ತೀನಿ. ಇದ್ರ ಬಗ್ಗೆ ಯಾವುದೇ ಥರ ಸಂಶಯ ಇರಬಾರ್ದು. ತಾರ್ ರೋಡಿಂದ ಒಳಗಡೆ ಬರೋದಕ್ಕೆ ನಮಗೂ ಇದು ರಸ್ತೆ ಆಗುತ್ತೆ. ಒಳಗಡೆಯಿಂದ ಎಂಟ್ರಿ ಈ ಜಮೀನು ಒಳಗಡೆ ಬರೋದಕ್ಕೆ. ಎಲ್ಲ ಭೂಮಿ ವಿಷಯಕ್ಕೆ ಬಂದ ಎಲ್ಲ ಕೆಂಪು ಭೂಮಿ, ಯಾವುದೇ ಥರ ಭೂಮಿಯಲ್ಲಿ ವ್ಯತ್ಯಾಸ ಇಲ್ಲ. ಇದು ನಮಗೆ ಬೆಂಗಳೂರಿಂದ ಇಲ್ಲಿಗೆ 172 ಕಿಲೋಮೀಟ್ರ್ ಆಗುತ್ತೆ. ಹಿರಿಯೂರಿಂದ ನೋಡೋದಾದರೆ ನಮಗೆ 17ರಿಂದ 16 ಕಿಲೋಮೀಟ್ರ್ ಆಗುತ್ತೆ. 16ರಿಂದ 17 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ. ತುಂಬ ಚೆನ್ನಾಗಿದೆ. ತಾರ್ ರೋಡ್ಗೆ ಅಪ್ರೋಚ್ ಆಗಿ ನಮಗೆ 4.5 ಎಕರೆ ಜಮೀನು ಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡಂಥ ನಮ್ಮ ಕಸ್ಟಮರ್ಗಳು ಈ ಒಂದು ಪ್ರಾಪರ್ಟಿನ ನೋಡ್ಬೋದು. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಮಾತ್ರ. ಇದೇನು ಗಿಡ ಗಂಟೆ ನೋಡ್ತಾ ಇದ್ದೀರಾ, ಪಕ್ಕದಲ್ಲೆಲ್ಲ ತಂತಿ ಬೇಲಿ ಆಗಿದೆ ಈ ಕಡೆ. ಈ ಪ್ರಾಪರ್ಟಿಗೆ ಕಂಪ್ಲೀಟಾಗಿ ನಿಮಗೆ JCB ಇಟ್ಬಿಟ್ಟು ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿಸ್ಕೊಡ್ತೀವಿ. ಇದು ವ್ಯಾಪಾರ ಆದ ನಂತರ ಪೇಪರ್ ಸಮೇತ ರೆಡಿ ಇದೆ. ತಾರ್ ರೋಡಿಂದ ನಮಗೆ ನೇರವಾಗಿ ಜಮೀನಿಗೆ ಹೋಗ್ಬೇಕಂದ್ರೆ ಇದು ಒಳ್ಳೆ ರಸ್ತೆ, ಚೆನ್ನಾಗಿದೆ. ಇದು ಪ್ರೈಸ್ ವಿಷಯಕ್ಕೆ ಬಂದರೆ ಇದು 26 ಲಕ್ಷ ಒಂದು ಎಕರೆ ಹೇಳ್ತಾಯಿದ್ದಾರೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಒಂದು 24 ಆಜು ಬಾಜು ಆಗ್ಬೋದು. ಒಳ್ಳೆ ಭೂಮಿ, ತುಂಬ ಚೆನ್ನಾಗಿದೆ, ಕೆಂಪು ಭೂಮಿ. ತಾರ್ ರೋಡಿಂದ ನೇರವಾಗಿ ಜಮೀನಿಗೆ ಹೋಗ್ತೀವಿ. ಬೆಂಗಳೂರಿಂದ 172 ಕಿಲೋಮೀಟ್ರ್. ಜನರಲ್ ಪ್ರಾಪರ್ಟಿ, ಲೀಗಲ್ ಪೇಪರ್ಸ್ ರೆಡಿ ಇದೆ. ಓಕೆ, ಥ್ಯಾಂಕ್ ಯು.